ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ಫಸ್ಟ್ ಪ್ರೆಸ್ ಮೀಟಿಗೆ ಬಂದಾಗ ಒಂಥರ ಆತಂಕ ಇರುತ್ತೆ, ನರ್ವಸ್ನೆಸ್ ಇರುತ್ತೆ. ನನಗೆ ಐ ವಾಸ್ ವೆರಿ ನರ್ವಸ್, ಯಾಕಂದರೆ ನಾನು ಎಂಟರ್ ಆಗ್ತಾ ಇದ್ದೀನಿ ಅಂತ. ರಿಲೀಸ್ ಬಂದಾಗ ನನಗೆ ತುಂಬ ಆತಂಕ ಇತ್ತು. ಈಗ ಸಕ್ಸಸ್ ಮೀಟಿಗೆ ಈ ಡೋರಿಂದ ಒಳಗೆ ಬಂದಾಗ ನನಗೊಂದು ತೃಪ್ತಿ ಇತ್ತು. ಆ್ಯಂಡ್ ಐ ಫೀಲ್ ಆ್ಯಸ್ ಆನ್ ಆರ್ಟಿಸ್ಟ್ ಎಲ್ರಿಗೂ ಆ ಅನುಭವ ಇರಲೇಬೇಕು. ಬಿಕಾಸ್ ದಿಸ್ is what feeds motivation for an actor. And adu ನನ್ನ ಹತ್ರ ಇದೆ ಇವತ್ತು, and I'm beyond grateful. Milana and Krishna, this belongs to you. The success belongs to you. Milana ಅವರು ನನಗೆ ಹೇಳ್ತಾ ಇದ್ರು, ಕೃಷ್ಣ ಅವರಾಗಲಿ ಲವ್ ಮಾಕ್ಟೇಲ್ 1ಗಿಂತ ಮುಂಚೆ ಅವರು ಆ್ಯಡ್ಸ್ ಆಗಲಿ ಅವ್ರು ಚಿಕ್ಕ ಕೆಲಸ ಮಾಡ್ಕೊಂಡು ಬಂದು ಆ ದುಡ್ಡನ್ನ ಒಟ್ಟಿಗಿಟ್ಟು ಈ ಪ್ರೊಡಕ್ಷನ್ ಮಾಡಿದ್ದಾರೆ ಅಂತ. ಆ್ಯಂಡ್ ದ್ಯಾಟ್ ವಿ ಆರ್ ಸ್ಟ್ಯಾಂಡಿಂಗ್ ಹಿಯರ್ ಟುಡೇ. ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಟುಡೇ ಬಿಕಾಸ್ ಆಫ್ ದ್ಯಾಟ್, ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು. ಆ್ಯಸ್ ಆ್ಯನ್ ಆರ್ಟಿಸ್ಟ್ ಈ ಮೂವಿಲಿ ಕೆಲಸ ಮಾಡಿದ್ದು ಟೈಮ್ ಆ್ಯಂಡ್ ಜರ್ನಿ ವಾಸ್ ಲೈಕ್ ನೋ ಅದರ್. ಹೌದು, ಎಲ್ಲರೂ ಆರ್ಟಿಸ್ಟ್ ಬಂದಂಗೆ ಹೇಳ್ತಾರೆ, ಬಟ್ ನಾನು ಐ ಸ್ವೇರ್ ಐ ಆಮ್ ನಾಟ್ ಲೈಯಿಂಗ್. ಬಿಕಾಸ್ Krishna phone ಮಾಡಿದ ಟೈಮ್ I was actually going through a very difficult time in my life because I was very confused. ನಾನು ಏನು ಮಾಡಬೇಕು, ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೀನಿ, ಅಷ್ಟು ನನಗೆ ಸಿನಿಮಾ ಆಫರ್ಸ್ ಬರ್ತಾ ಇರಲಿಲ್ಲ. ಆ್ಯಂಡ್ ವೆನ್ ಕೃಷ್ಣ ಕಾಲ್ಡ್ ಮೀ ಲವ್ ಮಾಕ್ಟೇಲ್ 3ಗೆ ಅಂತ, ಐ ವಾಸ್ ಲೈಕ್ ವಾಟ್ ಬಟ್ ಆ ರೋಲ್ ಆಗಲಿ, ಐ ಥಿಂಕ್ ಎವ್ರಿ ಒನ್ ಇಸ್ ಸ್ಪೋಕನ್ ಅಬೌಟ್ ಇಟ್. ನಾನು ತುಂಬ ಟೈಮ್ ತೊಗೊಳ್ಳಲ್ಲ, ಬಟ್ ಇದೊಂದು ಐ ಲೈಕ್ ಟು ಸೇ ಆ್ಯಸ್ ಅ ರೈಟರ್, ಪ್ರತಿ ಒಂದು ಆರ್ಟಿಸ್ಟಿಗೆ ಒಂದು ರೌಂಡೆಡ್ ಕ್ಯಾರೆಕ್ಟರ್ ಕೊಡ್ತಾರೆ. ಅದು ಶುರುವಾಗುತ್ತೆ, ಒಂದು ಸುತ್ತ ಸರ್ಕಲ್ ಹೋಗುತ್ತೆ, ಆ್ಯಂಡ್ ಇಟ್ ಎಂಡ್ಸ್. ಆ್ಯಂಡ್ ಫಾರ್ ದ್ಯಾಟ್ ಯಾವುದೂ ಒಂದು ಕ್ಯಾರೆಕ್ಟರ್ ಸ್ಮಾಲ್ ಆಗಲ್ಲ. ಲೈಕ್ ನನ್ನ ಪಾತ್ರ ಬ್ರೀಫ್ ಟೈಮ್ ಬಂದಿರೋದು. ನನಗೆ ಬಂದ್ಬಿಟ್ಟು ಖುಷಿ ಆಗೋಕ್ಕೆ, ಅಳ್ಳೋದಕ್ಕೆ ಇಟ್ಸ್ ವೆರಿ ಈಸಿ. ಬಟ್ ಆ ಪಾತ್ರಕ್ಕೆ, ಆ ಸ್ಟೋರಿಗೆ ಎಷ್ಟೊಂದು ಎಮೋಷನ್ಸ್ ಇದೆ, ಆ ಸ್ಪೇಸ್ ಕೊಟ್ಟಿದ್ದಾರೆ, ಆಸ್ ರೇಖಾ ಮ್ಯಾಮ್ ಸೆಡ್. ಆ್ಯಂಡ್ ದಟ್ ವಾಸ್ ನಂದು ಐ ಥಿಂಕ್ ಅದೃಷ್ಟ ಟು ಪರ್ಫಾರ್ಮ್ ದ್ಯಾಟ್. ಆ್ಯಂಡ್ ಅಗೇನ್ ಇಟ್ ಬಿಲಾಂಗ್ಸ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.